2026-27ನೇ ಸಾಲಿನ ಶೈಕ್ಷಣಿಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ನಾವು 24/7/2026ನೇ ಶುಕ್ರವಾರದಂದು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸಾರ್ವಜನಿಕ ಬಂಧುಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲು ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 24/7/2026ನೇ ಶುಕ್ರವಾರದಂದು ಚಿನ್ನರ ಸಂತೆಯನ್ನು ಏರ್ಪಡಿಸುತ್ತಿದ್ದೇವೆ. ಎಲ್ಲರೂ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ಪ್ರಿನ್ಸಿಪಲ್ ಸರ್, ವಾರ್ಡನ್ ಸರ್, ಟೀಚರ್ಸ್ ಎಲ್ಲರೂ ಆಗಮಿಸಬೇಕೆಂದು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲು. ನಮ್ಮ ಶಾಲೆಯಲ್ಲಿ ಈ ಬರುವ ಶುಕ್ರವಾರದಂದು ಅಂದರೆ 24/7/2026ರಂದು ಚಿಣ್ಣರ ಸಂತೆಯನ್ನು ಏರ್ಪಡಿಸಿದ್ದೇವೆ. ನಮ್ಮ ಶಿಕ್ಷಕರಾದ ಎಲ್ಲ ಶಿಕ್ಷಕರು ಮತ್ತು ಪ್ರಾಂಶುಪಾಲರು, ನಿಲಯ ಪಾಲಕರ ಮಾರ್ಗದರ್ಶನದಿಂದ ಈ ಸಂತೆಯನ್ನು ತುಂಬ ವಿಜೃಂಭಣೆಯಾಗಿ ಆಚರಿಸುತ್ತಿದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹನ್ ಗಿರಿ. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲು, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಸಂಪ್ರದಾಯದಂತೆ 2 ವರ್ಷಕ್ಕೆ ಒಮ್ಮೆ ಚಿಣ್ಣರ ಸಂತೆ ನಡೆಸುತ್ತೇವೆ. ಈ ಬಾರಿ 2026-27ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲೂ ಕೂಡ ಈ ಪ್ರೋಗ್ರಾಮ್ ಅನ್ನು ನಡೆಸುತ್ತಿದ್ದೇವೆ. ಇದರಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿಗಳು, ಶಿಕ್ಷಕರು ಹಾಗೂ ಪ್ರಾಂಶುಪಾಲರು, ನಿಲಯ ಪಾಲಕರು ಎಲ್ಲರೂ ನಮಗೆ ಸಹಕಾರ ನೀಡುತ್ತಿದ್ದಾರೆ. ಇಲ್ಲಿ ವಿಶೇಷವಾಗಿ ಎಲ್ಲಾ ರೀತಿಯ ಸಾಮಗ್ರಿಗಳನ್ನು, ಎಂದರೆ ಮಾರುಕಟ್ಟೆಯಲ್ಲಿ ಯಾವ ಸಾಮಗ್ರಿಗಳು ಸಿಗುತ್ತದೆ ಅವೆಲ್ಲ, ತರಕಾರಿ, ವಿಶೇಷವಾದ ಪದಾರ್ಥಗಳು, ಹಣ್ಣು ಮತ್ತು ವಿಶೇಷವಾದ ಆಹಾರ ಮೇಳವನ್ನು ಏರ್ಪಡಿಸಿದ್ದೇವೆ. ಮತ್ತು ಇದು ಒಂದು ಬೃಹತ್ ಆಕಾರದ ಸಂತೆ ಆದ್ದರಿಂದ 100 ಅಂಗಡಿಗಳಿಗೂ ಮೇಲ್ಪಟ್ಟು ಅಂಗಡಿಗಳಿವೆ. ಇದರ ಜಾಗ ಎಲ್ಲಿ ಎಂದರೆ ರಾಮಸಾಗರ ಮೈಲ್ನಳ್ಳಿ ಪೋಸ್ಟ್ ಇದು ಅಂಡರ್ ಪಾಸ್ ಬೈಪಾಸ್ ಅಲ್ಲಿ ನಡೆಯುತ್ತಿದೆ. ಇದು ನಂತರ ಹಾಗೂ ಇದರಲ್ಲಿ ಯಶಸ್ವಿಗೊಳಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಧಾವಿಸಿ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಸ್ಬಾ ಹೋಬಳಿ ರಂಗಾಪುರ ಕಾವಲಿನಲ್ಲಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲ್. ಇಲ್ಲಿ ಗ್ರಾಮೀಣ ಭಾಗದಿಂದ ಬಂದಂತಹ ಸುಮಾರು 250 ವಿದ್ಯಾರ್ಥಿಗಳು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುತ್ತಾರೆ. ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಒಂದೊಂದು ರೀತಿಯ ಒಂದು ಶಾಲಾ ಹಬ್ಬವನ್ನು ಆಚರಿಸುತ್ತಾ ಬರ್ತಿದ್ದೇವೆ. ಈ ವರ್ಷ ಮಕ್ಕಳ ಚಿಣ್ಣರ ಸಂತೆ, ಇದಕ್ಕೆ ಮತ್ತೊಂದು ನಾವು ಹೆಸರನ್ನು ಸೇರ್ಪಡೆ ಮಾಡಿದ್ದೇವೆ. ಚಿಲುಮೆ ಎಂಬ ಹೆಸರ ಶೀರ್ಷಿಕೆಯಡಿ ನಾವು ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ನೇತೃತ್ವದಲ್ಲಿ ಚಿಣ್ಣರ ಸಂತೆಯನ್ನು ದಿನಾಂಕ 24/7/2026 ಶುಕ್ರವಾರ ಬೆಳಿಗ್ಗೆ ನಮ್ಮ ವಸತಿ ಶಾಲೆಯ ಬಲಭಾಗದಲ್ಲಿರ್ತಕ್ಕಂಥ ಸರ್ವಿಸ್ ರಸ್ತೆಯಲ್ಲಿ ಸುಮಾರು 100 ಅಂಗಡಿಗಳನ್ನು, ವಿವಿಧ ರೀತಿಯ ಅಂಗಡಿಗಳು ಮಾರ್ಕೆಟ್ನಲ್ಲಿ ಮತ್ತು ಸಂತೆಯಲ್ಲಿ ಹೇಗೆ ನಡೀತವೋ ಅದೇ ರೀತಿಯಲ್ಲಿ ತರಕಾರಿ ಅಂಗಡಿಗಳಿದೆ. ಹಾಗೆಯೇ ವಿದ್ಯಾರ್ಥಿಗಳು ಮನೆಯಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನು ತಂದು ವ್ಯಾಪಾರ ಮಾಡುತ್ತಿದ್ದಾರೆ. ಹಾಗೆಯೇ ಮನೆಯಲ್ಲಿ ಮಾಡಿದಂತಹ ಸಿಹಿ ತಿಂಡಿಗಳು, ಕೊಬ್ಬರಿ ಮಿಠಾಯಿ, ರವೆ ಉಂಡೆ, ಹಾಗೆಯೇ ಮಸಾಲ ಮಜ್ಜಿಗೆ ಮತ್ತು ತೆಂಗಿನಕಾಯಿ, ಬೆಳೆದಂತಹ ತೆಂಗಿನಕಾಯಿ, ತರಕಾರಿಗಳು, ಪ್ರಾವಿಷನ್ ಸ್ಟೋರ್ ಮತ್ತು ಚಾಟ್ಸ್ ಮಸಾಲ, ಈ ರೀತಿಯ ತಿಂಡಿ ತಿನಿಸುಗಳು ಮತ್ತು ಬಟ್ಟೆ ಅಂಗಡಿ, ಹಾಗೆಯೇ ಚಪ್ಪಲಿ ಅಂಗಡಿ ಮತ್ತು ನರ್ಸರಿ ಫಾರ್ಮ್, ಈ ರೀತಿಯ ಸಾಕಷ್ಟು ಅಂಗಡಿಗಳನ್ನು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರುಗಳು ಆ ದಿನ ಅಂದರೆ ಶುಕ್ರವಾರ 8:30ಕ್ಕೆ ಈ ಸ್ಥಳದಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅವರು ವ್ಯಾವಹಾರಿಕವಾಗಿ ನಡೆದುಕೊಳ್ಳಲು ಹೇಗೆ ಇದು ಸಹಕಾರ ಆಗ್ತದೆ ಅಂತಕ್ಕಂಥದ್ದು ನಾವು ಎಲ್ಲರೂ ಕೂಡ ನೋಡಬೇಕಾಗ್ತದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಪೋಷಕರು ಹಾಗೂ ಈ ತಾಲೂಕಿನ ಎಲ್ಲ ಒಂದು ಜನಗಳೇನಿದ್ದೀರಾ, ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ನನ್ನ ಹೆಸರು ನಾನ್ವಿ. ನಾನು 7ನೇ ತರಗತಿ ವ್ಯಾಸಂಗ ಮಾಡ್ತಿದ್ದೇನೆ. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲಲ್ಲಿ ಓದುತ್ತಿದ್ದೇನೆ. ನಾವು 24/7/2026ನೇ ಶುಕ್ರವಾರದಂದು ಚಿನ್ನರ ಸಂತೆಯನ್ನು ಏರ್ಪಡಿಸುತ್ತಿದ್ದೇವೆ. ಎಲ್ಲರೂ ನೀವು
ಬರಬೇಕೆಂದು ಕೋರುತ್ತಿದ್ದೇವೆ. ನಮ್ಮ ವಾರ್ಡನ್ ಸರ್ ಹಾಗೂ ಪ್ರಿನ್ಸಿಪಲ್ ಸರ್, ನಮ್ಮ ಟೀಚರ್ಸ್ ಎಲ್ಲರೂ ಪ್ರೋತ್ಸಾಹಿಸುತ್ತಿದ್ದಾರೆ. ನೀವೆಲ್ಲರೂ ಬರಬೇಕೆಂದು ಆಶಿಸುತ್ತೇವೆ ನಾವು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸಾರ್ವಜನಿಕ ಬಾಂಧವರೇ, ಬಂಧು ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ KM, ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ರಂಗಾಪುರ ಕಾವಲು, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಆತ್ಮೀಯ ಸಾರ್ವಜನಿಕ ಬಾಂಧವರೇ, ನಮ್ಮ ವಸತಿ ಶಾಲೆ ಅನೇಕ ವರ್ಷಗಳಿಂದ ಶೈಕ್ಷಣಿಕವಾಗಿ ಮತ್ತು ಕ್ರೀಡಾ ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ KM, ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ರಂಗಾಪುರ ಕಾವಲು, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಆತ್ಮೀಯ ಸಾರ್ವಜನಿಕ ಬಾಂಧವರೇ, ರಂಗಾಪುರ ಕಾವಲ್ ವಸತಿ ಶಾಲೆ ಸ್ವಲ್ಪ ದೂರ. ನಮಸ್ಕಾರ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಸ್ಬಾ ಹೋಬಳಿ ರಂಗಾಪುರ ಕಾವಲಿನಲ್ಲಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲ್, ಇಲ್ಲಿ ಗ್ರಾಮೀಣ ಭಾಗದಿಂದ ಬಂದಂತಹ ಸುಮಾರು 250 ವಿದ್ಯಾರ್ಥಿಗಳು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುತ್ತಾರೆ. ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಒಂದೊಂದು ರೀತಿಯ ಒಂದು ಶಾಲಾ ಹಬ್ಬವನ್ನು ಆಚರಿಸುತ್ತಾ ಬರ್ತಿದ್ದೇವೆ. ಈ ವರ್ಷ ಮಕ್ಕಳ ಚಿಣ್ಣರ ಸಂತೆ, ಇದಕ್ಕೆ ಮತ್ತೊಂದು ನಾವು ಹೆಸರನ್ನು ಸೇರ್ಪಡೆ ಮಾಡಿದ್ದೇವೆ. ಚಿಲುಮೆ ಎಂಬ ಹೆಸರ ಶೀರ್ಷಿಕೆಯಡಿ ನಾವು ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ನೇತೃತ್ವದಲ್ಲಿ ಚಿಣ್ಣರ ಸಂತೆಯನ್ನು ದಿನಾಂಕ 24/7/2026 ಶುಕ್ರವಾರ ಬೆಳಿಗ್ಗೆ ನಮ್ಮ ವಸತಿ ಶಾಲೆಯ ಬಲಭಾಗದಲ್ಲಿರ್ತಕ್ಕಂಥ ಸರ್ವಿಸ್ ರಸ್ತೆಯಲ್ಲಿ ಸುಮಾರು 100 ಅಂಗಡಿಗಳನ್ನು, ವಿವಿಧ ರೀತಿಯ ಅಂಗಡಿಗಳು ಮಾರ್ಕೆಟ್ನಲ್ಲಿ ಮತ್ತು ಸಂತೆಯಲ್ಲಿ ಹೇಗೆ ನಡೀತವೋ ಅದೇ ರೀತಿಯಲ್ಲಿ ತರಕಾರಿ ಅಂಗಡಿಗಳಿದೆ. ಹಾಗೆಯೇ ವಿದ್ಯಾರ್ಥಿಗಳು ಮನೆಯಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನು ತಂದು ವ್ಯಾಪಾರ ಮಾಡುತ್ತಿದ್ದಾರೆ. ಹಾಗೆಯೇ ಮನೆಯಲ್ಲಿ ಮಾಡಿದಂತಹ ಸಿಹಿ ತಿಂಡಿಗಳು, ಕೊಬ್ಬರಿ ಮಿಠಾಯಿ, ರವೆ ಉಂಡೆ, ಹಾಗೆಯೇ ಮಸಾಲ ಮಜ್ಜಿಗೆ ಮತ್ತು ತೆಂಗಿನಕಾಯಿ, ಬೆಳೆದಂತಹ ತೆಂಗಿನಕಾಯಿ, ತರಕಾರಿಗಳು, ಪ್ರಾವಿಷನ್ ಸ್ಟೋರ್ಸ್ ಮತ್ತು ಚಾಟ್ಸ್ ಮಸಾಲ, ಈ ರೀತಿಯ ತಿಂಡಿ ತಿನಿಸುಗಳು ಮತ್ತು ಬಟ್ಟೆ ಅಂಗಡಿ, ಹಾಗೆಯೇ ಚಪ್ಪಲಿ ಅಂಗಡಿ ಮತ್ತು ನರ್ಸರಿ ಫಾರ್ಮ್, ಈ ರೀತಿಯ ಸಾಕಷ್ಟು ಅಂಗಡಿಗಳನ್ನು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರುಗಳು ಆ ದಿನ ಅಂದರೆ ಶುಕ್ರವಾರ 8:30ಕ್ಕೆ ಈ ಸ್ಥಳದಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅವರು ವ್ಯಾವಹಾರಿಕವಾಗಿ ನಡೆದುಕೊಳ್ಳಲು ಹೇಗೆ ಇದು ಸಹಕಾರ ಆಗ್ತದೆ ಅಂತಕ್ಕಂಥದ್ದು ನಾವು ಎಲ್ಲರೂ ಕೂಡ ನೋಡಬೇಕಾಗ್ತದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಪೋಷಕರು ಹಾಗೂ ಈ ತಾಲೂಕಿನ ಎಲ್ಲ ಒಂದು ಜನಗಳೇನಿದ್ದೀರಾ, ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿ. ನಮಸ್ಕಾರ. ಅರಸೀಕೆರೆ ತಾಲೂಕು ಕಸ್ಬಾ ಹೋಬಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲ್, ಇದು ಗ್ರಾಮೀಣ ಪ್ರದೇಶದಲ್ಲಿದ್ದು ಇಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದು ವ್ಯಾಸಂಗ ಮಾಡುತ್ತಿರುತ್ತಾರೆ. ಈ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ದೃಷ್ಟಿಕೋನವನ್ನ ಮೂಡಿಸುವ ಸಲುವಾಗಿ ನಮ್ಮ ವಸತಿ ಶಾಲೆಯಿಂದ ದಿನಾಂಕ 24/7/2026 ಶುಕ್ರವಾರ ಬೆಳಿಗ್ಗೆ 8:30ಕ್ಕೆ ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಿತವಾಗಿ ಚಿಣ್ಣರ ಸಂತೆ ಎಂಬ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ನಡೆಸಲು ಸಜ್ಜಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮನೆಯಿಂದ ಬೆಳೆದಂತಹ ತರಕಾರಿಗಳು, ಧಾನ್ಯಗಳು ಮತ್ತೆ ಸ್ವತಃ ತಯಾರು ಮಾಡಿದಂತಹ ಚಾಟ್ಸ್ಗಳು, ಹಾಗೇನೆ ಹಲಸಿನ ಹಣ್ಣು, ಮಾವಿನ ಹಣ್ಣು ಮುಂತಾದ ಪ್ರಾವಿಷನ್ ಸ್ಟೋರ್ಸು, ಬಟ್ಟೆ ಅಂಗಡಿ, ತೆಂಗಿನಕಾಯಿ, ಇತರೆ ತರಕಾರಿಗಳನ್ನೆಲ್ಲ ಕೂಡ ಈ ಅಂಗಳದಲ್ಲಿ ಅಂದರೆ ನಮ್ಮ ವಸತಿ ಶಾಲೆಯಿಂದ ತಿಪ್ಟೂರು ಮಾರ್ಗವಾಗಿ ಹೋಗ್ತಕ್ಕಂಥ ಸರ್ವಿಸ್ ರಸ್ತೆಯಲ್ಲಿ ಅಂಗಡಿಗಳನ್ನ ಸುಮಾರು 100 ಅಂಗಡಿಗಳನ್ನ ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಿತವಾಗಿ ಹೆಸರನ್ನು ನೋಂದಾಯಿಸುವುದರ ಮೂಲಕ ಅಂಗಡಿಗಳನ್ನ ಏರ್ಪಡಿಸುತ್ತಿದ್ದಾರೆ. ಈ ವಿದ್ಯಾರ್ಥಿಗಳನ್ನ ಅವರ ಭವಿಷ್ಯದಲ್ಲಿ ಅವರ ಒಂದು ಉತ್ಸಾಹಕವಾಗಿ ಈ ಒಂದು ವ್ಯಾಪಾರವನ್ನ ಮಾಡಲಿಕ್ಕೆ ಈ ಒಂದು ಪೋಷಕರು ಹಾಗೂ ಈ ಹೆದ್ದಾರಿಯಲ್ಲಿ ಹೋಗ್ತಕ್ಕಂತ ಎಲ್ಲ ಪ್ರಯಾಣಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ತುಂಬಬೇಕು ಅಂತ ತಮ್ಮಲ್ಲಿ ಕೇಳ